ನೀವು ಲಂಕೇಶ್ ಟೈಪ್ ಹಾಕಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಲಂಕೇಶ್ ಟೈಪ್ ಹಾಕಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ರೀ. ಏನ್ ನಿಮ್ ಸ್ಟೋರಿ ಬಹಳ ಕೆಲಸ ಮಾಡಿತಿಲ್ರಿ. ಇಲ್ಲ ನಿಮ್ ಕಾರ್ಯಕ್ಕೆ ಬಹಳ ಮಹತ್ವ ಬರ್ತದಿಂದ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು. ಬಹಳ ಬರಾಕತ್ತೇವ್ರಿ. ಮತ್ತೆ ಇದೇನು ನಮ್ದು ಬರೋಬ್ಬರ ಆತಂದ್ರಿ ಸರ್ ಇದು? ಇದು ಭಾರಿ ಭಯಂಕರ ಕ್ಲಿಕ್ ಆಗ್ತಿದ್ದು. ಹಾಂ ಸರ್, ಹೌದು ಸರ್. ಏನ್ರಿ? ಹಾಂ ಸರ್. ಇದು ರಾಜ್ಯ ಮಟ್ಟದ ಇದು ಅಚೀವ್ಮೆಂಟ್ ಇದು. ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ಖುಷಿ ಹೆಂಗೆ ಹಚ್ಕೋಬೇಕು ಅನ್ನೋದು ತಿಳಿವತ್ತು ನನಗೆ. ಲಕ್ಷದಾಗಿನ ಒಂದು ಯೂಟ್ಯೂಬ್ ಬಂದಿದ್ರು, ಅದನ್ನು ಯಾರು ನೋಡ್ತಾರ್ರಿ ಅಂದಿದ್ರು 2-3 ವರ್ಷದ ಹಿಂದೆ. ಇವತ್ತು ನನ್ನ ಗರ್ದಿ ಗಮ್ಮತ್ ಪೇಜ್ದಾಗ 1,27,000 ಫಾಲೋವರ್ ಅದಾರ. ಎಷ್ಟು ರೀ? 1,27,000 ಫಾಲೋವರ್. ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು, ನಮಸ್ಕಾರಗಳು. ನಾನು ಇನ್ನು ಯೂಟ್ಯೂಬ್ದಾಗ 20,000 19,000 ಚಿಲ್ಲರ್ ಸಬ್ಸ್ಕ್ರೈಬರ್ ಅದ. ಅವ್ರಿಗೂ ಅನಂತ ಧನ್ಯವಾದಗಳು. ಇವನೇನು ನಾನು ಬೂಸ್ಟ್ ಮಾಡಿ ರೊಕ್ಕ ಕೊಟ್ಟ ನೀವು ಇದನ್ನು ಹಿಂಗೆ ಮಾಡಿರಿ, ಯಾವ್ದಾರು ಒಂದು ಇದನ್ನು ಮಾಡಿರಿ, ಹಿಂಗೆ ಮಾಡ್ತೇನಂತ ಮಾಡಿದ್ದಲ್ಲ. ಒಂದು ಗರ್ದಿ ಗಮ್ಮತ್ ಒಂದು ಏನು ನೀಡತೈತ್ಲ, ಗರ್ದಿ ಗಮ್ಮತ್ ಏನು ಖರೆ ಹೇಳತೈತ್ಲ, ಗರ್ದಿ ಗಮ್ಮತ್ ನಿಖರವಾದ ಸುದ್ದಿ, ಒಟ್ಟಾರೆ ಒಂದು ಸುದ್ದಿ ಒಳಗೆ ಖರೆ ಐತೆ ಅನ್ನೋದಕ್ಕೆ ಇಷ್ಟೆಲ್ಲ ಫಾಲೋವರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಇರಲಿ. ಒಟ್ಟಾರೆ ನನ್ನ ಭಾಳಷ್ಟು ಜನ ಹೊಸವಾಗಿ ನೋಡೋರ ಆ ಸುದ್ದಿ ಯಾಕೆ ಮಾಡಿಲ್ಲ, ಈ ಸುದ್ದಿ ಯಾಕೆ ಮಾಡಿಲ್ಲ ಅಂತಾರೆ. ದಯಮಾಡಿ ಒಂದು ಗರ್ದಿ ಗಮ್ಮತ್ ಪೇಜ್ಗೆ ಫಾಲೋವರ್ ಆದ್ರಂದ್ರೆ ಎಲ್ಲ ನಾನು ಎಷ್ಟು ಏನೇನು ಯಾವ್ಯಾವ ವಿಷಯ ಮ್ಯಾಗ ಮಾಡಿದೇನಿಲ್ಲ. ಸುಮಾರು 6 ವರ್ಷದಾಗ ಡೈಲಿ ಒಂದು ಐತಿ, ಒಂದೊಂದು ದಿವ್ಸ 3-4 ಆಗಿದ್ದಾವು. 6 ವರ್ಷದಾಗ ಒಂದು 2-2.5-3 ಸಾವಿರ ಮ್ಯಾಗ ಆಗಿರ್ಬೇಕು. ನಾನು ಯೂಟ್ಯೂಬ್ದಾಗ ಗರ್ದಿ ಗಮ್ಮತ್ ಪೇಜ್ದಾಗ 3 ಸಾವಿರ ಮ್ಯಾಗ ಎಲ್ಲ ವಿಷಯ ಮ್ಯಾಗ ಮಾತಾಡಿದ್ದೇನೆ. ಈ ವಿಷಯ ಮಾತಾಡಿಲ್ಲ ನಾನು. ಯಾವ್ಯಾವ ಸಮಾಜದಾಗ ಏನು ಹೇಳಬೇಕಾಗಿತ್ತು, ಯಾರು ಹೇಳ್ದಂಥ ವಿಷಯಗಳನ್ನ ಜನರ ಮುಂದೆ ತೆಗೆದಿಟ್ಟಿದ್ದೇನೆ. ಅದು ಜನರಿಗೆ ಪಟಾಸತ್ತೈತಿ. ಈಗ ಇವತ್ತು ನನಗೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಮೊನ್ನೆ ಒಂದು ಫೋನ್ ಬಂದಿತ್ತು ನನಗೆ. ಅವ್ರು ಮಲ್ಲಿಕಾರ್ಜುನ್ ಹೆಗ್ಗಳ್ಗಿ ಅಂತ ಸುಮಾರು 75 ವರ್ಷದ ಮ್ಯಾಗ, 80 ಸಮೀಪ ಇರ್ಬೇಕು. ಅವ್ರು ಮಲ್ಲಿಕಾರ್ಜುನ್ ಹೆಗ್ಗಳ್ಗಿ ಬರಗಾರ, ಪತ್ರಕರ್ತ, ಖ್ಯಾತ ಪತ್ರಕರ್ತರು. ಲಂಕೇಶಿಗೆ ಬರಿತಿದ್ರು, ಪ್ರಪಂಚಕ್ಕೆ ಬರಿತಿದ್ರು, ಸಂಕ್ರಮಣಕ್ಕೆ ಬರಿತಿದ್ರು, ಸಾಹಿತಿಗಳು. ಅವ್ರು ಇವತ್ತು ಕಂಡದ್ದು ಕಂಡ ಹಾಗೆ ಅಂತೇಳಿ ಅವರು ಒಂದು ಸೋಷಿಯಲ್ ಮೀಡಿಯಾದಾಗ ಹೇಳ್ತಿರ್ತಾರೆ ಇದ್ದಂಗೆ. ಅವ್ರು ನನಗೆ ಫೋನ್ ಮಾಡಿದ್ರು, ಬಾಪು ಗೌಡ್ರ ನೀವು ಆ ಲಂಕೇಶ್ವರ ಲೆವೆಲ್ದಾಗ ಅದರಿ, ಲಂಕೇಶ್ವರ ಟೈಪ್ದಾಗ ಹೊಂಟೈತಿ ನಿಮ್ದ, ಹಿಂಗೆ ಮುಂದುವರಿಲಿ ಅಂತೇಳಿ ನನಗೆ ಶುಭಾಶಯ ಇಡ್ರಿ. ಅವ್ರು ನೀವು ಲಂಕೇಶ್ ಟೈಪ್ ಹಾಕಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ರೀ. ಏನ್ ನಿಮ್ ಸ್ಟೋರಿ ಬಹಳ ಕೆಲಸ ಮಾಡಿತಿಲ್ರಿ. ಇಲ್ಲ ನಿಮ್ ಕಾರ್ಯಕ್ಕೆ ಬಹಳ ಮಹತ್ವ ಬರ್ತದಿಂದ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು. ಬಹಳ ಬರಾಕತ್ತೇವ್ರಿ. ಮತ್ತೆ ಇದೇನು ನಮ್ದು ಬರೋಬ್ಬರ ಆತಂದ್ರಿ ಸರ್ ಇದು? ಇದು ಭಾರಿ ಭಯಂಕರ ಕ್ಲಿಕ್ ಆಗ್ತಿದ್ದು. ಹಾಂ ಸರ್, ಹೌದು ಸರ್. ಏನ್ರಿ? ಹಾಂ ಸರ್. ಇದು ರಾಜ್ಯ ಮಟ್ಟದ ಇದು ಅಚೀವ್ಮೆಂಟ್ ಇದು. ಇಂಥವು ಸಾವಿರಾರು ಫೋನ್ ಅದಾವ. ಅಂದ್ರೆ ಭಾಳ ಮಂದಿ ಹೇಳೋಕ್ಕಿಂತ ಮಲ್ಲಿಕಾರ್ಜುನ್ ಹೆಗ್ಗಳ್ಗಿ ಅವ್ರು ನನ್ನ ಎಪಿಸೋಡ್ಗಳು ನೋಡ್ತಾರಂತವ್ರು. ಅದು ಅವ್ರು ಹೇಳಿದ್ರು. ಅವ್ರು ಈ 4,500 ಕೋಟಿ ಬಹುತೇಕ ಬೆಳಗಾವಿ ಜಿಲ್ಲಾದಾಗ ಅಷ್ಟು ಶ್ರೀಮಂತರು ಯಾರೂ ಇದ್ದಂಗಿಲ್ಲ. 4,500 ಕೋಟಿ ಶ್ರೀಮಂತ ನಿಮ್ಮಿಂದ ಆತ್ರಿ. ನಿಮ್ಮಿಂದ ಅವನ ಜೈಲಿಗೆ ಹೋದ ಅಂಥವನ್ನ ನೀವು ಬಗ್ಗೆ ಬರ್ದಿದ್ದಕ್ಕೆ ಭಾಳ ಖುಷಿ ಅನಿಸ್ತೈತಿ. ನಿಮ್ಮ ಎಲ್ಲ ಎಪಿಸೋಡ್ಗಳು ಭಾಳಷ್ಟು ಚೆನ್ನಾಗಿ ಬರತ್ತವ್ರಿ. ನೀವು ಮುಂದುವರಿರಿ, ನೀವು ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ ಅಂತೇಳಿ ಅವರ ಹೆಗ್ಗಳಿಗೆ ಅವ್ರು ಪ್ರಶಂಸೆ ಮಾಡಿದ್ದು ನನಗೆ ಒಂದು ದೊಡ್ಡ ಪ್ರಶಸ್ತಿ ಕೊಟ್ಟಂಗೆ ಆತು. ಏನು ಸರ್ಕಾರಗಳು ಕೊಡೋದು ಅಥವಾ ವಸೀಲೆ ಹೆಚ್ಚು ಕೆಲವೊಂದು ಪ್ರಶಸ್ತಿಗಳು ತೋತಿರ್ತಾರೆ ಕೆಲವು ಮಂದಿ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇದ್ದು ನನಗೆ ಅವಾರ್ಡ್. ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಮೊನ್ನೆ ಒಂದು ಘಟನೆ ನಡೀತು. ಅದ್ರ ಬಗ್ಗೆ ಇನ್ನೊಮ್ಮೆ ಸವಿಸ್ತಾರವಾಗಿ ತಮ್ಮ ಕೂಡ ಹೇಳ್ತೇನೆ ನಾನು. ಯಾಕಂದ್ರೆ ಇದನ್ನೆಲ್ಲ ನಾನು ಮಾಡಿ ಮುಗಿಸಿ ಬಂದೇನೆ. ಇದನ್ನೆಲ್ಲ ಭಾಳ ದಿವಸದಿಂದ 25-30 ವರ್ಷದಿಂದ ಈಗ ಏನಾಗೈತಲ್ಲ ಇವನ್ನೆಲ್ಲ ಮಾಡಿ ಮುಗಿಸಿ ಬಂದೇನೆ ನಾನು. ಗುಂಡಾಗಳು ಅವು ಆ ಗುಂಡಾಗಳ ಹೆಸರು ಕೇಳ್ರನ್ನ ಕಾಲು ನಡಗ್ತಿದ್ದು. ಬಟ್ಟಿ ದ್ಯಾಮಣ್ಣ ಅಂತಿದ್ದ. ಅವಂಗೊಂದು 2-3 ಸಲ ಹೇಳಿದ ಮ್ಯಾಗ ಅವನು ತನ್ನ ಉದ್ಯೋಗ ಬಿಟ್ಟು ಬಟ್ಟಿ ದ್ಯಾಮಣ್ಣ ಹೆಸರು ಕೇಳಿಲ್ಲ ಬಹುತೇಕ ಭಾಳ ಜನ. ಬಟ್ಟಿ ದ್ಯಾಮಣ್ಣ ದೊಡ್ಡ ಪುಡಾರಿ. ಅವ ಎಲ್ಲೇ ಹಿರೇತನ ಮಾಡಕ್ಕೆ ಕುಂತ್ರ ಅವ ಏನು ಹೇಳ್ತಾನೆ ಅದನ್ನ ಅಂತಿದ್ರು. ಇನ್ನೊಬ್ರು ಬೆಳಗಾವಿ ಒಳಗೆ ನೋಡಿದ್ರೆ ಮಹಾಪೌರ ಆದವ್ರು, MLA ಆದವ್ರು, ಸಂಭಾಜಿ ಪಾಟೀಲ್ ರೀ. ಅಂಥವ್ರ ಸದ್ಯಕ್ಕೆ ನಾ ಹೇಳತ್ತೇನಂದ್ರೆ ಕೇಳ್ತಿದ್ರು ಅವ್ರು. ಬಿಟ್ಟು ಬಿಡ್ರಿ ಇದನ್ನೆಲ್ಲ ಅಂತೇನೆ, ಒಳ್ಳೆ ಭವಿಷ್ಯ ಐತಿ. ಬಿಟ್ರು ಅವ್ರು.
MLA ಆಗಿದ್ರು. ಇವತ್ತು 4,500 ಕೋಟಿ ಒಂದು ಹಗರಣ ಇವತ್ತು ನಾವು CID ಊಟ ಉಣ್ಣತ್ತ. ನನ್ನ ವಾಹಿನಿ ಇವತ್ತು ಗರ್ದಿ ಗಮ್ಮತ್ ವಾಹಿನಿ ಇಷ್ಟು ಯಾಕೆ ಫೇಮಸ್ ಆಗೈತಿ? ಯಾಕಂದ್ರೆ ಶೋಷಣೆ ಮಾಡೋರ ಮತ್ತು ಶೋಷಣೆ ಮಾಡೋರ ಗುಡೇನು ನಾ ನೋಡಿದ್ದೇನೆ ಸಮೀಪದಿಂದ, ಶೋಷಣೆಗೆ ಒಳಗಾದವ್ರ ಕೂಡ ನಾನು ಅದೇನು. ಯಾಕಂದ್ರೆ ಎರಡು ಮುಖಗಳು ನೋಡಿದನ್ನ, ಯಾವ ರೀತಿ ಅವರು ಶೋಷಣೆ ಮಾಡ್ತಾರೋ ಮತ್ತು ಶೋಷಣೆ ಮಾಡಿಸ್ಕೊಳ್ಳೋರು ಹೆಂಗಿರ್ತಾರೋ ಎರಡನ್ನೂ ನಾ ಭಾಳ ಸಮೀಪದಿಂದ ನೋಡಿದ್ರಿಂದ ಈಗೆಲ್ಲ ಬಿಟ್ಟ ಈ ಶೋಷಿತರ ಪರವಾಗಿ ನನ್ನ ವಾಹಿನಿ ಕೆಲಸ ಮಾಡತೈತಿ. ಶೋಷಿತರಿಗೆ ಧ್ವನಿ ಆಗತೈತೆ. ಯಾವ ರೀತಿ ಶೋಷಣೆಗೆ ಒಳಗಾಗತ್ತಾರೆ ಅನ್ನೋ ಅವ್ರಿಗೆ ಇವತ್ತು ಒಂದು ಕಮೆಂಟ್ ಮಾಡೋದು, ಲೈಕ್ ಮಾಡುವಂಥ ಒಂದು ಧ್ವನಿ ಇವತ್ತು ಗರ್ದಿ ಗಮ್ಮತ್ ಕೊಟ್ಟೈತಿ. ಅದಕ್ಕೆ ಭಾಳ ಮಂದಿ ಕುಂಬಳಕಾಯಿ ತುಡುಗು ಅನ್ಕೊಡ್ದು ಹೆಗಲ್ ಮುಟ್ಟು ನೋಡ್ಕೊಳತ್ತಾರ. ಅದಕ್ಕೆ ನಾನೇನು ಮಾಡೋಕ್ಕಾಗ್ತೈತಿ? ಯಾಕಂದ್ರೆ ಸಮಾಜದ ಎಲ್ಲ ಪಾತ್ರಗಳು ಅವ್ರಂತೆ ಕದಾವ. ಏನೇ ಮಾಡ್ರಿ ಇದು ನಮಗ ಅಂದಾರಂತ ಅವ್ರು ತಿಳ್ಕೊಂಡ, ಅಥವಾ ಅವ್ರು ಕೆಲವೊಂದು ಕೈ ಬೆಳಕಿನಾಗಿನ ಅನುಯಾಯಿಗಳ ಅದನ್ನು ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲ ಪಾತ್ರದಾಗ ಅವ್ರು ಕಾಣ್ತಾರೆ. ಈಗ ಅದಕ್ಕೆ ನಾನು ಇವತ್ತು ನನ್ನ ಒಂದೊಂದು ಎಪಿಸೋಡ್ಗಳ ನೋಡ್ರಿ ನೀವು ತೆಗದ ಒಂದು 38 ಲಕ್ಷ ಹೊಡೈತಿ. ಈಗ ಡೈಲಿ 1 ಲಕ್ಷ, ಕಡಿಮೆ ಅಂದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಇದ ತಿಂಗಳದಾಗ. ಇವತ್ತು ರವಿ ಚಂದನ್ ಅವ್ರದ್ದು ಮಾಡಿ 5-6 ಲಕ್ಷ ಹೊಡೈತಿ. ಕೊಪ್ಪಳ ಅಜ್ಜಾಗೋದ್ ಮಾಡಿ ಅದು 5-6 ಲಕ್ಷ ಇದ ತಿಂಗಳದಾಗ. ಇನ್ನೂ ಏಪ್ರಿಲ್ ತಿಂಗಳದಾಗ ಇನ್ನೂ ತೆಗಿರಿ, ಮೇ ತಿಂಗಳದಾಗ 2 ತಿಂಗಳದಾಗ ಒಂದು 30-40 ಲಕ್ಷ ಮಂದಿ ನೋಡೈತಿ. ಅವ್ರೇನ ನೋಡೋರು ಹುಚ್ಚರಿಲ್ಲ, ಟೈಮ್ ಇಲ್ಲ ಮಂದಿಗೆ. ಲೈಕ್ ಮಾಡಕ್ಕೆ ಒಂದು ಲೈಕ್ ಮಾಡಬೇಕಾದ್ರೆ ಒಳ್ಳೇದಿದ್ದಾಗ ಮಾಡ್ತಾರೆ, ಕಮೆಂಟ್ ಮಾಡಬೇಕಾದ್ರೆ ಒಳ್ಳೇದಿದ್ದಾಗ. ಇನ್ನೇನು ರೊಕ್ಕ ಕೊಟ್ಟು ಮಾಡಿಸ್ಕೊಳ್ದಿಲ್ಲ ನಾವು. ಕೆಲವು ಮಂದಿ ರೊಕ್ಕ ಕೊಟ್ಟು ಮಾಡಿಸ್ಕೊತಾರೆ, ಆದ್ರೆ ಒಳ್ಳೆ ಕಮೆಂಟ್ ಒಂದು 3-4 ಮಂದಿ ಅದಾರಿ ನಾವು. ಅವ್ರಿಗೇನು ಹೇಳಕ್ಕಾಗೋದಿಲ್ಲ ನಾವು. ಅವ್ರು ಮಾಡೋರನ್ನ ಯಾವುದೇ ವಿಷಯ ಇದ್ರು ಅದಕ್ಕೆ ತಂದು ಹಚ್ತಿರ್ತಾರೆ, ಅದಕ್ಕೇನು ಹೇಳಕ್ಕಾಗೋದಿಲ್ಲ ನಾನು. ಅಂಥವ್ರಿಗೆ ನಾವು ಸ್ವಾಗತನೂ ಮಾಡ್ತೇವೆ. ಆದ್ರೆ ಒಳ್ಳೆ ಕಮೆಂಟ್ ಮಾಡೋರಿಗೆ ಕೋಟಿ ಲೈಕ್ ಪ್ರತಿ ದಿವಸ ಕಮೆಂಟ್ ಮಾಡೋರಿಗೆ ನನ್ನ ಪ್ರತಿದಿನ ಫೋನ್ ಮಾಡಿ ನನಗೆ ನೀವು ಇದೇ ರೀತಿ ಮುಂದೊಣ್ಣವ್ರಿಗೆ ಎಷ್ಟು ನಾ ಕೃತಜ್ಞತೆ ಹೇಳಿದ್ರೂ ಕಡಿಮೆ. ಇವತ್ತು ಒಟ್ಟಾರೆ ಈ ಹೊಟ್ಟೆ ಕಿಚ್ಚು ಪಡುವ ಮಂದಿ ಹೆಚ್ಚಾಗೈತಿ. ಇನ್ನೂ ಮರ್ತನ ಒಂದು ವಿಷಯ, ಗರ್ದಿಗ ಮತ್ತು ಒಂದು MLA ಆಗವನ್ನ ಸ್ವಂತ ನಿಂತು ಕೆಡವಿದ್ದನು ದಾಖಲೆದಾಗೈತಿ. ಮತ್ತು ಒಬ್ಬಗ ಟಿಕೆಟ್ ಸಿಗುವುದಿಲ್ಲ ನಿನಗೆ, ಒಟ್ಟ ಅಲ್ಲಿ ಅವರ ಬಂದು ನಿಂದಿರ್ತಾರ ಅಂದಾಗ ಆ ಟಿಕೆಟ್ ಕೊಡ್ಸಿದಂಥ ಹೆಮ್ಮೆನೂ ನನಗೈತೆ. ಮತ್ತೊಬ್ಬರಿಗೆ ನಾ ಹೇಳಿನ ಈ ಸಲ ನಿಮ್ಮನ್ನು ಕೆಡುತ್ತಾರ್ರಿ, ಹಿಂಗೆ ಮಾಡ್ರಿ ಅಂತ ಹೇಳಿ ಅಡ್ವೈಸ್ ಮಾಡಿದ್ದನು ನನಗೈತೆ. ಅಂದ್ರೆ ರಾಜಕಾರಣಿಗಳನ್ನೂ ಭಾಳ ಸಮೀಪದಿಂದ ನೋಡಿದ್ದೇನೆ, ಉದ್ಯಮಿಗಳನ್ನೂ ನೋಡಿದ್ದೇನೆ, ಗುಂಡಾಗಳನ್ನೂ ನೋಡಿದ್ದೇನೆ, ಎಲ್ಲರೂ ಕೂಡ ಬಾಳೆ ಮಾಡಿದ್ದೇನೆ ನಾ. ಎಲ್ಲ ಸಮಾಜದ ಎಲ್ಲ ಮುಖಗಳು ನೋಡಿ 6 ವರ್ಷದ ಹಿಂದೆ ಬಂದು ಈ ಕುರ್ಚಿ ಮ್ಯಾಗ ಕುಂತೇನು. ಜನ ನನ್ನ ಒಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡತ್ತೇನೆ ಅಂತ ಅಂತಾರೆ. ಕೆಲವು ಮಂದಿ ಟೀಕಾ ಮಾಡೋರಿಗೆ ನಾ ಏನು ಹೇಳಂಗಿಲ್ಲ. ಯಾಕಂದ್ರೆ ತೊಡೆ ದಿವ್ಸದ ಹಿಂದೆ ಒಬ್ರು ಹಿರಿಯರು ಹೇಳ್ರಿ, ಗರ್ದಿ ಗಮ್ಮತ್ದಾಗ ಬಂದ ಮ್ಯಾಗ ನಾವು ತಿದ್ಕೊಳ್ಳತ್ತೇವೆ ಅಂತಂದ್ರೆ ಅದು ನಿಮ್ಗೆ ದಾಖಲೆಗಳು ಸಿಗ್ತಾವೆ. ಇದಕ್ಕಿಂತ ಖುಷಿ ಏನು ಬೇಕಾಗಿತ್ತು ನನಗೆ? ಗರ್ದಿ ಗಮ್ಮತ್ ನಮ್ಮನ್ನ ಎಚ್ಚರ ಮಾಡತೈತಿ, ತಿದ್ಕೊಳ್ಳತ್ತೇವೆ ನಾವು. ಅವ್ರು ಪತ್ರ ಕರೆದ್ರಂತ ಅವರ ಒಪ್ಕೊಂಡ್ರು. ಅಂದ್ರೆ ನಾವು ಒಟ್ಟಾರೆ ಈಗ ನಾ ಹೇಳೋದಂದ್ರೆ ಇವತ್ತು ಪಟ್ಟಿ ಕಿಚ್ಚ ಪಡಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆ ನಿಮ್ಮ ಕಡೆ ಹೊಳ್ಳಿ ನೋಡಕ್ಕೆ ನನಗೆ ಸೌಡು ಇಲ್ಲ. ಲಕ್ಷಾಂತರ ಒಂದು ವೀಕ್ಷಕರ, ಫಾಲೋವರ, ಅಭಿಮಾನಿಗಳು ನನ್ನ ಹಿಂಬೈಲ್ ಅದಾರ. ಲಕ್ಷಾಂತರ ಜನ ಅದಾರ ಅಭಿಮಾನಿಗಳು. ಮತ್ತು ಅವ್ರ ಆಶೀರ್ವಾದ ನನ್ನ ಮ್ಯಾಗ ಐತಿ. ನಾನು ಈಗ ಈ ಕುರ್ಚಿ ಮ್ಯಾಗ ಬಂದು ಕುಂತ ನಾ ಮಾಡತ್ತೇನೆ, ಎಲ್ಲರದು ಮಾಡಿದ್ದೇನೆ ನಾ. ಯಾರ್ದು ಇವ್ರದಿಲ್ಲ ಅಂತಿಲ್ಲ, ಪಕ್ಷ ಇಲ್ಲ, ಧರ್ಮ ಇಲ್ಲ, ಜಾತಿ ಇಲ್ಲ, ಎಲ್ಲರದು ಮಾಡಿದ್ದೇನೆ. ನೀವು ತೆಗೆದು ನೋಡಿ ಕೇಸ್ ನನ್ನ ಕಮೆಂಟ್ ಮಾಡೋದು ಬರ್ರಿ. ಇವ್ರು ಯಾರನ್ನೂ ಬಿಟ್ಟಿಲ್ಲ. ಚಲೋ ಕೆಲಸ ಮಾಡಿದಾಗ ಚಲೋ ಅಂದೇನು, ಅವ್ರು ಏನಾರ ತಪ್ಪಾತಿವ್ ಅಂತ ಹೇಳಿದ್ರು ಅದು ನನ್ನ ಡ್ಯೂಟಿ. ಮತ್ತು ಯಾರು ಪಕ್ರೆಟ್ ಮಾಡ್ತಿದ್ದು ಹಾಕ್ತಿರ್ತೇವೆ. ಇವ್ರು ಯಾಕೆ ಹಾಕಿರು, ಯಾರೂ ಹಾಕಿಲ್ಲ, ಅವ್ರು ಹಂಗಲ್ಲ ಹಿಂಗೆ. ಇದು ಆ ಮಾತಾಡೋರಿಗೆ ಏನು ಉತ್ತರ ಕೊಡೋಕ್ಕೆ ನನಗೆ ಟೈಮೂ ಇಲ್ಲ. ಮತ್ತು ಯುದ್ಧಕ್ಕೆ ನೀವು ಆಹ್ವಾನ ಮಾಡಿದ್ರೆ ನಾನು ಯುದ್ಧಕ್ಕೆ ಬರೋಕ್ಕೂ ರೆಡಿ ಇದ್ದೇನೆ. ನನ್ನ ಎಲ್ಲ ವೀಕ್ಷಕರಿಗೆ ಯಾಕೋ ಭಾಳ ಮಾತಾಡಿ ಅನ್ನಿಸ್ತೈತಿ. ಯಾರೂ ದಯಮಾಡಿ ಅವ್ರ ಅಡ್ರೆಸ್ಗಳು ಕೇಳತ್ತೀರಿ ನೀವು. ದಯಮಾಡಿ ಆ ಅಡ್ರೆಸ್ಗಳು ನಾ ಹೇಳೋದಿಲ್ಲ, ಅವ್ರು ಮಾಡಿದ್ದು ನಾ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರ ಮನೆ ಅಡ್ರೆಸ್ ಕೇಳ್ರಿ ಅಂತೇಳಿ ಭಾಳಷ್ಟು ಜನ ಫೋನ್ ಮಾಡತ್ತೀರಿ. ದಯಮಾಡಿ ಫೋನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರೂ ದುಡ್ಕಕ್ಕೆ ಹೋಗ್ಬೇಡ್ರಿ. ಆದ ಘಟನೆ ನೋಡೋಣ, ಅದ್ರ ಮುಂದೆ ನೋಡೋಕೆ ಇನ್ನೂ ಟೈಮ್ ಐತಿ. ದಯಮಾಡಿ ಅಂತ ಯಾವುದೂ ಕೃತ್ಯಕ್ಕೆ ಇಳಿಬಾರ್ದು.
ಯಾರೂ ಆ ಬಗ್ಗೆ ವಿಚಾರ ಮಾಡಬಾರ್ದು. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರೋ ಮಟ್ಟ ಗರ್ದಿಗಮ್ಮತ್ತ ಬಾಪುಗೌಡ ಹಿಂಗೆ ಇರ್ತಾನೋ ಇಷ್ಟು ಹೇಳಿ ನಿಮ್ಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ.